ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೀಜರ್ ಆ್ಯಂಡ್ ಎಪಿಲಿಪ್ಸಿ? ತುಂಬ ಗ್ಲೂಕೋಸ್ ಕಮ್ಮಿ ಆದರೂ ಸೀಜರ್ ಬರುತ್ತೆ, ಫಿಟ್ ಬರುತ್ತೆ. ತುಂಬ ಬಿ ಪಿ ಜಾಸ್ತಿ ಆಯಿತು ಅಂತಂದ್ರೂ ಫಿಟ್ ಬರುತ್ತೆ. ಮಕ್ಕಳಲ್ಲಿ ಜ್ವರ ಜಾಸ್ತಿ ಆಯಿತು ಅಂತಂದರೆ ಫಿಟ್ಸ್ ಬರುತ್ತೆ. ಅದು ಲಕ್ಷಣ. ಪದೇ ಪದೇ ಫಿಟ್ಸ್ ಬರ್ತಾ ಇದೆ, ಪದೇ ಪದೇ ಸೀಜರ್ ಆಗ್ತಾ ಇದೆ, ಅಥವಾ ತುಂಬ ಮೆಡಿಕಲಿ ಪರ್ಫೆಕ್ಟ್ ಆಗಿರಬೇಕು ಅಂತಂದರೆ 24ರಿಂದ 48 ಗಂಟೆ ಕಾಲದ ಒಳಗಡೆ ಮತ್ತೆ ಮತ್ತೆ ಪದೇ ಪದೇ ಸೀಜರ್ ಬರ್ತಾ ಇದ್ದು ಅದರ ತಪಾಸಣೆ ಮಾಡಿ ನೋಡಿದಾಗ ಅದಕ್ಕೆ ಮೂಲಭೂತವಾಗಿ ಮಿದುಳಿನಲ್ಲಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲಿ ಅಥವಾ ಮಿದುಳಿನ ಕಾರ್ಯವೈಖರಿಯಲ್ಲಿ ಒಂದು ತೊಂದರೆಯಿಂದ ಸೀಜರ್ ಬರ್ತಾ ಇದೆ, ಬೇರೆ ಎಲ್ಲ ಕಾರಣಗಳನ್ನು ರೂಲ್ ಔಟ್ ಮಾಡಿ ಮಿದುಳಿನ ಕೆಲಸದಲ್ಲಿ ತೊಂದರೆಯಿಂದಾಗಿ ಫಿಟ್ಸ್ ಬರ್ತಾ ಇದೆ ಅಂತ ಆಯಿತು ಅಂದರೆ ಅದಕ್ಕೆ ಎಪಿಲೆಪ್ಸಿ ಅಂತ ಕರಿತೀವಿ. ಎಪಿಲೆಪ್ಸಿ ಅಂತಕ್ಕಂಥದ್ದು ಕಾಯಿಲೆ, ಸೀಜರ್ ಅಂತಕ್ಕಂಥದ್ದು ಕಾಯಿಲೆಯ ಲಕ್ಷಣ.